ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಮುಂದಾದ್ರ ಹಾಗಾದ್ರೆ ಆರ್ ಅಶೋಕ್ ಸರ್ಕಾರದ ವಿರುದ್ಧದ ಹಗರಣಗಳ ಬಗ್ಗೆ ಅಶೋಕ್ ಯಾಕೆ ಸೈಲೆಂಟ್ ಆಗಿದ್ದಾರೆ ಗೊತ್ತಾ? ಈ ವಿಚಾರವನ್ನ ನಾವು ರಿವೀಲ್ ಮಾಡ್ತೀವಿ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಮುಂದಾದ್ರ ಹಾಗಾದ್ರೆ ಅಶೋಕ್ ಸರ್ಕಾರದ ವಿರುದ್ಧದ ಹಗರಣಗಳ ಬಗ್ಗೆ ಅಶೋಕ್ ಸೈಲೆಂಟ್ ಆಗಿದ್ದಾರೆ ಯಾಕೆ ಗೊತ್ತಾ? ಬೆಂಗಳೂರು ತುಂಬೆಲ್ಲ ಭೂ ವ್ಯವಹಾರ ಮಾಡಿದ್ದಾರೆ ಆರ್ ಅಶೋಕ್. ದಂಧೆಯಲ್ಲಿ ತೊಡಗಿಕೊಂಡಿದ್ರ ಭೂ ವ್ಯವಹಾರದಲ್ಲಿ ಆರ್ ಅಶೋಕ್ ಕೂಡ ತಗಲಾಕಿಕೊಳ್ಳೋದು ಫಿಕ್ಸ್. ಹಾಗಾದ್ರೆ ಅಶೋಕ್ಗೆ ಸಂಬಂಧಿಸಿದ ಕಡತವೊಂದು ಶೀಘ್ರದಲ್ಲೇ ತನಿಖೆ ಫಿಕ್ಸ್ ಆಗುತ್ತಾ? ಹಾಗಾದ್ರೆ ಅಶೋಕ್ ಭೂ ಕಡತಕ್ಕೆ ಕೈ ಹಾಕಿದ್ದಾರಂತೆ ಸಚಿವ ಕೃಷ್ಣ ಭೈರೇಗೌಡರ ಈ ನಡೆಯಿಂದ ಆರ್ ಅಶೋಕ್ಗೂ ಕೂಡ ಈಗ ಢವಢವ ಶುರುವಾಗಿದೆ. ತನ್ನ ಅಕ್ರಮಗಳು ಬಯಲಾಗೋ ಆತಂಕದಲ್ಲಿ ಆರ್ ಅಶೋಕ್ ಇದ್ದಾರಾ ಹಾಗಾದ್ರೆ? ಹೀಗಾಗಿ ಸರ್ಕಾರದ ವಿರುದ್ಧವೂ ಕೂಡ ಸಮರ್ಥವಾಗಿ ಹೋರಾಡ್ತಿಲ್ಲ ಆರ್ ಅಶೋಕ್. ಸಾಮ್ರಾಟ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ ಬಿಜೆಪಿ ಈಗ ವಿಲವಿಲದ ಹಂತಕ್ಕೆ ಬಂದಿದೆ. ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ಕಾಂಪ್ರಮೈಸ್ ಪಾಲಿಟಿಕ್ಸ್ಗೆ ಮುಂದಾದ್ರ ಆರ್ ಅಶೋಕ್ ಸರ್ಕಾರದ ವಿರುದ್ಧದ ಹಗರಣಗಳ ಬಗ್ಗೆ ಅಶೋಕ್ ಸೈಲೆಂಟ್ ಯಾಕೆ ಗೊತ್ತಾ? ಬೆಂಗಳೂರು ತುಂಬೆಲ್ಲ ಭೂ ವ್ಯವಹಾರ ಮಾಡಿದ್ದಾರೆ ಆರ್ ಅಶೋಕ್. ಒಂದರ್ಥದಲ್ಲಿ ಪಾರಿವಾಳದ ಗುಂಪಿಗೆ ಬೆಕ್ಕೊಂದನ್ನ ಬಿಡುವಂತಹ ಸಚಿವನ ಪ್ರಯತ್ನ ಇದೆಯಲ್ಲ, ಅದು ಯಶಸ್ಸು ಕಾಣ್ತಾ ಇದೆ. ಎಸ್, ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಹಿರಿಯ ಪ್ರತಿನಿಧಿ ಸಂಧ್ಯಾ ಸೊರಬ ಈಗ ಫೋನ್ ಸಂಪರ್ಕದಲ್ಲಿ. ಎಸ್ ಸಂಧ್ಯಾ, ಒಂದು ವಿಪಕ್ಷ ಸ್ಥಾನದ ನಾಯಕನನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ವಾದ ವಿವಾದ, ಸುದೀರ್ಘ ಚರ್ಚೆಯ ಬಳಿಕವಷ್ಟೇ ಒಕ್ಕಲಿಗ ಲೀಡರ್ ಅನ್ನ ಆಯ್ಕೆ ಮಾಡಿಕೊಂಡ್ರು. ಆಗಲೂ ಕೂಡ ಸಾಕಷ್ಟು ಆಸ್ಪರೆಂಟ್ ಆಕಾಂಕ್ಷಿಗಳು ಕೂಡ ಮುನ್ನೆಲೆಯಲ್ಲಿದ್ದರು. ಅವರ ಹೆಸರು ಕೂಡ ತಳುಕು ಹಾಕೊಂಡಿತ್ತು. ಅಷ್ಟೂ ವ್ಯಕ್ತಿಗಳ ಹೆಸರನ್ನ ಬದಿಗೆ ಸರಿಸಿ ಆರ್ ಅಶೋಕ್ರನ್ನೇ ಆಯ್ಕೆ ಮಾಡಿಕೊಳ್ಳಲಾಯಿತು. ಆದರೆ ಈಗ ಆತನೊಬ್ಬ ಅಸಮರ್ಥ ವ್ಯಕ್ತಿತ್ವ ಎನ್ನುವಂಥದ್ದು ಗೊತ್ತಾಗ್ತಿದೆಯಾ ಅಂತ? ಸಾಹಿಲ್, ವಿಪಕ್ಷ ನಾಯಕನ ಆಯ್ಕೆ ಬಿಜೆಪಿಯಲ್ಲಿ ಫಸ್ಟ್ ಆಗಲಿಲ್ಲ. ಯಾಕಂದರೆ ಬಹುತೇಕ ಅಳೆದು ತೂಗಿ ಸೋಸಿ ಬಹುತೇಕ ಲೆಕ್ಕಾಚಾರಗಳನ್ನು ಮಾಡಿಕೊಂಡು ವಿಪಕ್ಷ ನಾಯಕನ ಸ್ಥಾನಕ್ಕೆ ಆರ್ ಅಶೋಕ್ರವ್ರನ್ನ ಬಿಜೆಪಿ ಆಯ್ಕೆ ಮಾಡಿತು. ಆದರೆ ತಮಗೆ ನಿಗದಿಪಡಿಸಿದಂತಹ, ತಮಗೆ ಸೂಚಿಸಿದಂತಹ ಸ್ಥಾನಕ್ಕೆ ಆರ್ ಅಶೋಕ್ ಅರ್ಹತೆನೇ ಹೊಂದಿದ್ದಾರಾ ಗೊತ್ತಿಲ್ಲ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಸರ್ಕಾರವನ್ನು ಅಧಿವೇಶನದ ಒಳಗೂ ಇರಬಹುದು, ಹಾಗೆ ಹೊರಗೂ ಇರಬಹುದು, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದ್ರ ಮೂಲಕ ಅಥವಾ ವಿವಿಧ ಆಯಾಮಗಳ ಮೂಲಕ ರಾಜ್ಯ ಸರ್ಕಾರದ ಒಂದೊಂದೇ ಒಂದು ವೈಫಲ್ಯಗಳನ್ನು, ಹಗರಣಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸಬೇಕಾಗಿದ್ದು ಒಬ್ಬ ವಿಪಕ್ಷ ನಾಯಕನ ಕರ್ತವ್ಯ ಮತ್ತು ಕೆಲಸ. ಆದರೆ ಆರ್ ಅಶೋಕ್ ಇದನ್ನು ಮಾಡುವಲ್ಲಿ ಸಫಲ ಆಗ್ತಿಲ್ಲ ಅನ್ನೋ ಮಾತುಗಳು ಕೂಡ ಈಗ ಮುನ್ನೆಲೆಗೆ ಬಂದಿದೆ. ಈಗಾಗಲೇ ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ನಿಗಮದ ಹಗರಣ ಸೇರಿದಂತೆ ಇವೆರಡು ವಿಷಯಗಳನ್ನ ಇಟ್ಟುಕೊಂಡು ಸದನದಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕೋಕೆ ಬಿಜೆಪಿ ತನ್ನ ಮೈತ್ರಿ ಪಕ್ಷ JDS ಜೊತೆಗೆ ಮೈತ್ರಿ ಮಾಡಿಕೊಂಡು ಈಗ ಹೋರಾಟಕ್ಕೆ ನಿಂತಿದೆ. ಸತತವಾಗಿ ಈಗ ಅದೇ ಅಧಿವೇಶನದಲ್ಲಿ ಸದ್ದು ಗದ್ದಲಕ್ಕೆ ಕಾರಣ ಆಗಿ ಕಲಾಪವನ್ನು ಮುಂದೂಡ್ತಾನೆ ಇದೆ. ಆದರೆ ಇದಕ್ಕೆಲ್ಲ ಫೈಟ್ ಕೊಡಬೇಕಾಗಿದ್ದಂತಹ, ಇದಕ್ಕೆಲ್ಲ ಒಂದು ಬೆನ್ನಾಗಿ ನಿಲ್ಲಬೇಕಾಗಿದ್ದಂಥ ಆರ್ ಅಶೋಕ್ ಕೂಡ ಇಲ್ಲಿ ಅಷ್ಟು ಸಪ್ಪೆಯಾಗಿ ತಮ್ಮ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ ಅನ್ನೋದು ಕೇಳಿ ಬರ್ತದೆ. ಈ ಹಿಂದೆ ಕೂಡ ರಾಜ್ಯದಲ್ಲಿ ಬರ ಬಂದಿತ್ತು. ಆ ಬರ ಸಂದರ್ಭದಲ್ಲಿ ಕೂಡ ಅವರು ಮಾತನಾಡಿಲ್ಲ. ಅದನ್ನು ಬೊಮ್ಮಾಯಿ ಅವರು ಮಾತನಾಡಿದ್ರು. ತಕ್ಷಣಕ್ಕೆ ಒಂದಿಷ್ಟು ರೈತರ ಅಕೌಂಟ್ಗೆ ಸರ್ಕಾರ ಹಣವನ್ನು ಬಿಡುಗಡೆ ಮಾಡುವಂಥ ಪ್ರಯತ್ನ ಮಾಡ್ತು. ಇಂತಹ ಸರ್ಕಾರಕ್ಕೆ ಸರಿಯಾಗಿ ಚಾಟಿ ಏಟು ಬೀಸುವಲ್ಲಿ, ಸರ್ಕಾರದ ಕಿವಿ ಹಿಂಡುವಲ್ಲಿ ಪಾತ್ರವನ್ನು ವಹಿಸಬೇಕಾದಂಥ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರೆ. ಇಲ್ಲಿ ಸ್ವಪಕ್ಷದವರೇ ಅವರಿಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಯತ್ನಾಳ್ ಅವರೇ ಕೂಡ ಕೆಲವು ದಿನಗಳ ಹಿಂದೆ ಹೇಳಿದ್ರು. ಯಾಕೆ ಗೊತ್ತಿಲ್ಲ. ಒಂದು ಕಡೆ ಒಕ್ಕಲಿಗರ ನಾಯಕರಾಗೋಕೆ ಕೂಡ ಅವರು ಸಫಲ ಆಗಿಲ್ಲ. ಬಿಜೆಪಿಯ ಒಕ್ಕಲಿಗ ನಾಯಕತ್ವವನ್ನು ಹಿಡ್ಕೊಳ್ಬೇಕು. ಈಗ ಮೈಸೂರು ಭಾಗದಲ್ಲಿ ಏನು ಬಿಜೆಪಿ ತನ್ನ ಅಸ್ತಿತ್ವವನ್ನು ಗಟ್ಟಿಗೊಳಿಸೋಕೆ ಒಕ್ಕಲಿಗರ ಏನು ಕೋಟೆಗೆ, ಭದ್ರಾ ಬುನಾದಿಗೆ ಕಲ್ಲಟ್ಟನ್ನು ಹಾಕಿತ್ತು, ಅದನ್ನು ಆರ್ ಅಶೋಕ್ ಮಾಡಿಲ್ಲ. 2012ರಲ್ಲಿ ಅವರನ್ನು DC ಮಾಡಲಾಗಿತ್ತು ಆರ್ ಅಶೋಕರ್ನ. ಆದರೆ ಅವರನ್ನು ಏನು ಮಾಡ್ಲಿಕ್ಕಾಗಿಲ್ಲ. ಈಗ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಮಧ್ಯೆ ಕೂಡ ಒಂದು ಫೈಟ್ ನಡೀತಾ ಇದೆ. ಸ್ವಪಕ್ಷ ನಡುವೆ ಒಕ್ಕಲಿಗರ ಫೈಟ್ ಕೂಡ ನಡೀತಾ ಇದೆ. DCM CM ಹಿಂದಿನ ಆ ಹಗರಣಗಳು ಈಗ ಕೂಡ ರಾಜ್ಯ ಸರ್ಕಾರಕ್ಕೆ ಮತ್ತು ಬಿಜೆಪಿಗೆ ಸಫಲವಾಗಿ ಮುಟ್ಟಿಸುವಂಥ, ಬಿಜೆಪಿ ಸಫಲವಾಗಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವಲ್ಲಿ ಮತ್ತು ಬಿಸಿ ಏಟು ನೀಡುವಲ್ಲಿ ಸಫಲ ಆಗ್ತಾ ಇಲ್ಲ ಅನ್ನೋ ಮಾತು ಕೂಡ
ಕೇಳಿ ಬರ್ತಾ ಇದೆ. ಒಟ್ಟಾರೆ ಇದಕ್ಕೆ ಆರ್ ಅಶೋಕ್ ಏನು ಹೇಳ್ತಾರೆ, ಮುಂದೆ ಯಾವ ಹೋರಾಟವನ್ನು ಮಾಡ್ತಾರೆ, ಬಿಗಿಯನ್ನಗೊಳಿಸ್ತಾರ ತಮ್ಮ ಪುಟ್ಟನ ಅಧಿವೇಶನದಲ್ಲಿ, ತಾವು ಮಾಡಿರುವಂತ ಒಂದು ನಿಲುವು ಏನಿದೆ ಅದನ್ನು ಸಕ್ಸಸ್ ಮಾಡ್ತಾರ ಗೊತ್ತಿಲ್ಲ. ಥ್ಯಾಂಕ್ ಯು ಸಂಧ್ಯಾ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಒಂದು ಆಯ್ಕೆಯಾದಂತಹ ವಿಪಕ್ಷ ಸ್ಥಾನಕ್ಕೀಗ ಒಂದರ್ಥದಲ್ಲಿ ಕಂಟಕ ಎದುರಾಗಿರ್ತಕ್ಕಂತಹ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.